ಹಳ್ಳಿ ಸೊಬಗು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ನಿಮಗೆ ಒಂದು ಗೇಮ್ನ ಇಂಟ್ರೊಡ್ಯೂಸ್ ಮಾಡಿಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಈ ಗೇಮ್ ಹೆಸರು OX ಗೇಮ್ ಅಂತ ಹೇಳ್ತಾರೆ. ಇದು ಇಂಡೋರ್ ಗೇಮು, ಔಟ್ಡೋರ್ ಗೇಮ್ ಅಲ್ಲ. ಮಕ್ಕಳನ್ನ ಟಿ ವಿಯಿಂದ ಮತ್ತು ಮೊಬೈಲಿಂದ ಸ್ವಲ್ಪ ದೂರ ಇಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ನಿಮಗೆ ಜಾಸ್ತಿ ಸಾಮಗ್ರಿಗಳೇನು ಬೇಕಾಗೋದಿಲ್ಲ. ಚಾಪೀಸು ಮತ್ತು ಬೋರ್ಡ್ ಅಥವಾ ಸ್ಲೇಟ್ ಇದ್ದರೆ ಸಾಕಾಗುತ್ತೆ. ಈ ಸ್ಲೇಟಿಂದ ಎರಡು ಮಕ್ಕಳುಗಳು ಆಟ ಆಡ್ಬೋದು. ನೀವು ಫಸ್ಟು ತೋರಿಸ್ಕೊಟ್ರೆ ಮಕ್ಕಳುಗಳು ಆರಾಮಾಗಿ ಈ ಆಟನ ಆಡ್ಬೋದು. ಇಲ್ಲಿ ನಾವು ಬಳಸ್ತಾ ಇರೋವಂಥ ಲೆಟರು O ಮತ್ತು X. ನಾನು ಫಸ್ಟು ಇಲ್ಲಿ ಯಾವುದಾದ್ರೂ ಒಂದು ಕಡೆ ಈ ಪ್ಲೇಸಲ್ಲಿ ಎಲ್ಲಿ ಆದರೂ ಒಂದು ಕಡೆ ನಾನು ಓನ ಬರೀತೀನಿ ಅಂತ ಅಂದ್ಕೊಳ್ಳಿ. ಇಲ್ಲಿ O ಬರೆದಿದ್ದೀನಿ. ಇಲ್ಲಿ ಇನ್ನೊಬ್ಬರು ನಮ್ಮ ಜೊತೆ ಆಟ ಆಡ್ತಿರೋರು ಅವರು X ಬರಿಬೇಕು. ಎಲ್ಲಿ ಬರೀತಾರೆ ಅಂತ ನೋಡೋಣ. ನಾನು ಮತ್ತೆ ಇಲ್ಲಿ O ಬರೀತಿದ್ದೀನಿ. ಈಗ ಇಲ್ಲಾಗ್ತಿದ್ದೀನಿ. ನೋಡಿ, ನಾನು ಇಲ್ಲಾಗ್ತೀನಿ ಇವಾಗ. ನೋಡಿ, ಇಲ್ಲಿ ಹಾಕ್ತೀನಿ ನೋಡಿ. ಈ ಗೇಮಲ್ಲಿ ಯಾರೂ ವಿನ್ ಆಗೋಕ್ಕಾಗೋದಿಲ್ಲ. ನಾವು ವಿನ್ ಆಗಬೇಕು ಅಂದರೆ ಬೇರೆ ಇವಾಗ X ಅನ್ನೋದು ಒಂದೇ ಕಡೆ ಬರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ O ಅನ್ನೋದು ಈ ಒಂದೇ ಕಡೆ ಬರಬೇಕು. ಈ ಕಡೆಯಿಂದ ಬಂದ್ರೂ ಆಗುತ್ತೆ, ಈ ಕಡೆಯಿಂದ ಬಂದ್ರೂ ಆಗುತ್ತೆ. ಇಲ್ಲಿ ನಮಗೆ ಒಂದೇ ಲೈನ್ ಆಗಬೇಕು. ಹಿಂಗಾದರೂ ಓಕೆ, ಹಿಂಗಾದರೂ ಓಕೆ, ಹಿಂಗಾದರೂ ಓಕೆ, ಹಿಂಗಾದರೂ ಓಕೆ. ಇಲ್ಲಿ ಒಂದೇ ಕಡೆ ಬಂದರೆ ಈ ಆಟದಲ್ಲಿ ಅವರು ವಿನ್ ಆಗ್ತಾರೆ. ನೋಡಿ, ಇಲ್ಲಿ ಟ್ಯಾಲೆಂಟ್ ಅಂದರೆ ಬುದ್ಧಿನ ಯೂಸ್ ಮಾಡಿ ಮಕ್ಕಳು ಆಟ ಆಡಬೇಕಾಗತ್ತೆ. ಈ ಆಟ ಆಡುವಾಗ ಮಕ್ಕಳಿಗೆ ಏನು ಡೆವಲಪ್ಮೆಂಟ್ ಆಗುತ್ತೆ? ಇಲ್ಲಿ ಮಕ್ಕಳಲ್ಲಿ ಈ ಆಟ ಆಡೋದ್ರಿಂದ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ, ಅಂದರೆ ಏಕಾಗ್ರತೆ ಜಾಸ್ತಿ ಬರುತ್ತೆ. ಮತ್ತು ಮಕ್ಕಳಲ್ಲಿ ಕ್ಯೂರಿಯಾಸಿಟಿ, ನಾನು ಗೆಲ್ಲಬೇಕು ಈ ಆಟನ, ನಾನು ಇಲ್ಲ ಹಾಕಿದ್ರೆ ಏನಾಗುತ್ತೆ, ನೆಕ್ಸ್ಟ್ ನಾನು ಎಲ್ಲಿ ಹಾಕಬೇಕೀಗ ಅನ್ನೋ ಥಿಂಕಿಂಗ್ ಅಂದರೆ ಯೋಚನೆ ಮಾಡುವಂಥ ಶಕ್ತಿಗಳು ಜಾಸ್ತಿ ಆಗುತ್ತೆ, ಥಿಂಕಿಂಗ್ ಪವರ್ ಜಾಸ್ತಿ ಆಗುತ್ತೆ. ಸೊ ಈ ಆಟ ಮನೆಯಲ್ಲೇ ಕೂತ್ಕೊಂಡು ಎಷ್ಟೊತ್ತು ಆಟ ಆಡಿದ್ರೂ ಕೂಡ ಬೇಜಾರಾಗೋದಿಲ್ಲ. ಸೊ ನಾವು ಈ ಆಟನ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ಬೇಕು. ಇಂಡೋರ್ ಗೇಮು ಕಡಿಮೆ ಜಾಗದಲ್ಲಿ ಆಟ ಆಡ್ಬೋದಾಗುತ್ತೆ. ಇಬ್ಬರೇ ಮಕ್ಕಳಿದ್ದಾಗ ಆ ಮಕ್ಕಳುಗಳು ಏನು ಮಾಡಿಬಿಡ್ತಾರೆ, ಟಿ ವಿಲೋ ಮೊಬೈಲಲ್ಲೋ ಎಂಗೇಜ್ ಆಗಿಬಿಡ್ತಾರೆ. ಸೊ ನೀವೇನು ಮಾಡಬೇಕು, ಆ ಎರಡು ಮಕ್ಕಳನ್ನೇ ಕೊಟ್ಟು ಒಂದು ಸ್ಲೇಟು ಒಂದು ಚಾಪೀಸ್ ಕೊಟ್ಟು ಸಾಕು. ಈ ಆಟನ ಅವರು ಸುಲಭವಾಗಿ ಆಟ ಆಡ್ಬೋದು. ಒಂದು ಸಲ ಹೇಳ್ಕೊಡಿ ನೀವು, ಆಮೇಲೆ ಮಕ್ಕಳು ಈ ಗೇಮಲ್ಲಿ ಎಂಗೇಜ್ ಆಗ್ತಾರೆ. ನಾವು ಮೊಬೈಲು ಮತ್ತು ಟಿ ವಿನ ಬಿಡಿಸೋದಕ್ಕೆ ಇದೊಂದು ಎಕ್ಸಾಂಪಲ್ಲು, ಅಂದರೆ ಒಂದು ಯೂಸ್ ಆಗೋವಂಥ ಮೆಥಡ್ ಅಂತ ನಾನು ಹೇಳ್ತೀನಿ. ಈಗ ನೆಕ್ಸ್ಟ್ ನಾನು ಇನ್ನೊಂದು ಸ್ಟೆಪ್ ಹಾಡಿ ತೋರಿಸ್ತೀನಿ. ನೋಡಿ, ಅದನ್ನು ಇನ್ನೊಂದು ಆಟ ಹಾಡಿ ತೋರಿಸ್ತಿದ್ದೀವಿ. ಇಲ್ಲಿ X ಮತ್ತು O ಅನ್ನೋದನ್ನ ಯೂಸ್ ಮಾಡ್ತಾ ಇಲ್ಲ. ನಮ್ಮ ಲೆಟರ್ ಅಂದರೆ ನಮ್ಮ ನೇಮ್, ನಮ್ಮ ಹೆಸರಿನ ಮೊದಲ ಲೆಟರ್ ಅದನ್ನು ನಾವು ಫಸ್ಟ್ ಬರಿತಾ ಇದ್ದೀವಿ. ಇಲ್ಲಿ ಫಾರ್ ಎಕ್ಸಾಂಪಲ್ ನನ್ನ ಫಸ್ಟ್ ಲೆಟರ್ C ಬರಿತಾ ಇದ್ದೀನಿ ಇಲ್ಲಿ. T. Okay, I will write here. Okay, done. ನೋಡಿ, ಈ ಆಟದಲ್ಲಿ ವಿನ್ ಆಗಿರೋದು ಲೆಟರ್ T. ನೋಡಿ, ಈಗ ಒಂದೇ ಸಮ ಬಂದಾಗ ಈ ಲೆಟರ್ T ಅನ್ನೋರು ವಿನ್ ಆಗಿದ್ದಾರೆ. ಮಕ್ಕಳಿಗೆ ನಿಮ್ಮ ಹೆಸರಿನ ಸ್ಟಾರ್ಟಿಂಗ್ ಲೆಟರಿಂದ ನೀವು ಈ ಥರ ಗೇಮ್ ಆಡಿದ್ರೆ ಇಂಟ್ರೆಸ್ಟ್ ಬರುತ್ತೆ. ಮಕ್ಕಳು ತುಂಬ ಖುಷಿಯಾಗಿ ಆಟ ಆಡ್ತಾರೆ, ನಾನು ಅದನ್ನು ಗಮನಿಸಿದ್ದೀನಿ. ಇದು ಮಕ್ಕಳಿಗೆ ಟೈಮ್ನ ಎಂಗೇಜ್ ಮಾಡೋಕ್ಕೆ, ಮೊಬೈಲು ಮತ್ತು ಟಿ ವಿಯಿಂದ ದೂರ ಇಡೋದಕ್ಕೆ ಇದು ಒಂದು ಸುಲಭವಾದ ಗೇಮ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಮಕ್ಕಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ರೆ ಪೇರೆಂಟ್ಸು ಮಕ್ಕಳು ಮೊಬೈಲು ಮತ್ತು ಟಿ ವಿನ ಬಿಡ್ತಾರೆ ಅಂತ ನಾನು ಹೇಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.